ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಈ ದಿನ ನಾವು ಕನ್ಯಾ ರಾಶಿಯವರ ಬಗ್ಗೆ ಒಂದಷ್ಟು ಭವಿಷ್ಯ ಮಾಹಿತಿಗಳನ್ನ ನೋಡೋಣ. ಕನ್ಯಾ ರಾಶಿಯವರು 2025ರಲ್ಲಿ ನೀವು ಪಟ್ಟಪಾಡು ಅನುಭವಿಸಿದ ಅವಮಾನ ಮತ್ತು ಯಾರಿಗೂ ಹೇಳಲಾಗದ ನೋವುಗಳಿಗೆ 2026 ಉತ್ತರ ಕೊಡಲು ಬರುತ್ತಿದೆ. ಇದು ಬರೀ ವರ್ಷ ಬದಲಾವಣೆಯಲ್ಲ, ನಿಮ್ಮ ಹಣೆಬರಹ ಬದಲಾಗುವ ಸಮಯ. ಕತ್ತಲೆಯಲ್ಲಿ ಕುಳಿತು ಅಳುವ ದಿನಗಳು ಮುಗಿತು. ರಾಜಕಾರಣಿಯಂತೆ ಮೆರೆಯುವ ಯೋಗ ನಿಮ್ಮ ವರ್ಷ ಬರಲಿದೆ, ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಪಾಲಿಗೆ ಸಾಮಾನ್ಯ ವರ್ಷವಲ್ಲ ಇದು. ಲೆಕ್ಕಾಚಾರಗಳು ತಲೆಕೆಳಗಾಗುವ, ಆದರೆ ಜಯ ನಿಮ್ಮದಾಗುವ ವರ್ಷ ಇಲ್ಲಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ಜನ ದುರುಪಯೋಗಪಡಿಸಿಕೊಂಡಿರಬಹುದು, ಆದರೆ 2026ರಲ್ಲಿ ಗ್ರಹಗಳ ರಾಜನಾದ ಶನಿ ಮತ್ತು ಬುದ್ಧಿಕಾರಕನ ಬುಧನು ಕೈಜೋಡಿಸಿ ನಿಮ್ಮ ಜೀವನದ ಚಿತ್ರಣವನ್ನೇ ಬದಲಿಸಲಿದ್ದಾರೆ. ಈ ವರ್ಷ ನೀವು ಸೋಲುವ ಪ್ರಶ್ನೆ ಇಲ್ಲ, ಆದರೆ ನಿಮ್ಮದೇ ಆದ ಒಂದು ಗುಪ್ತ ಸ್ವಭಾವ ಅಥವಾ ಅತಿಯಾದ ಯೋಚನೆ ನಿಮ್ಮನ್ನು ಗೆಲುವಿನ ದಡದ ಹತ್ತಿರ ಕರೆದುಕೊಂಡು ಹೋಗಿ ಮುಳುಗಿಸಬಹುದು. ಅದು ಹೇಗೆ? ಈ ವರ್ಷ ನೀವು ಎದುರಿಸಬೇಕಾದ ಆ ಮಾನಸಿಕ ಪರಿಹಾರವೇನು? ಅದಕ್ಕೆ ಎಲ್ಲವನ್ನು ತಿಳಿಯಲು ಈ ಮುಂದೆ ವಿಡಿಯೋವನ್ನು ಗಮನಿಸಿ. ಹಾಗೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಅಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ತಪ್ಪದೆಯೇ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಎಂದು ಟೈಪ್ ಮಾಡಿ. ತಿಮ್ಮಪ್ಪನ ಆಶೀರ್ವಾದದೊಂದಿಗೆ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಕನ್ಯಾ ರಾಶಿಯ ಸಂಬಂಧಗಳೇ ಅಥವಾ ಬಂಧುಗಳೇ, ಮೊದಲಿಗೆ ಕನ್ಯಾ ರಾಶಿಯವರಾದ ನೀವು ಯಾರು ಅಂತ ಅರ್ಥ ಮಾಡಿಕೊಳ್ಳೋಣ. ಬುಧ ಗ್ರಹದ ಅಧಿಪತ್ಯದಲ್ಲಿರುವ ನೀವು ಬುದ್ಧಿವಂತಿಕೆ ಇನ್ನೊಂದು ಹೆಸರು. ನಿಮ್ಮ ಸಹಜ ಗುಣವೇನೆಂದರೆ ನೀವು ಪರಿಪೂರ್ಣಿತವಾದಿಗಳು. ಯಾವುದೇ ಕೆಲಸ ಮಾಡಲಿ ಅದು ಅಚ್ಚುಕಟ್ಟಾಗಿರಬೇಕು. ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಆಗುವುದು ನಿಮಗೆ ಸಹಿಸುವುದಿಲ್ಲ. ನೀವು ಪ್ರಾಯೋಗಿಕವಾಗಿ ಯೋಚಿಸುವವರು, ಮನಸ್ಸಿಗಿಂತ ಬುದ್ಧಿಗೆ ಹೆಚ್ಚು ಬೆಲೆ ಕೊಡುವವರು. ಬೇರೆಯವರ ಕಷ್ಟಕ್ಕೆ ಮರುಗುವ ಗುಣ ನಿಮ್ಮಲ್ಲಿದೆ, ಆದರೆ ನಿಮ್ಮ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಗಟ್ಟಿತನವೂ ನಿಮ್ಮಲ್ಲಿದೆ. ಆದರೆ ನಿಮ್ಮ ಅಸಹಜ ಗುಣ ಅಥವಾ ನಿಮ್ಮನ್ನು ಸೋಲಿಸುವ ಗುಣ ಯಾವುದು ಗೊತ್ತಾ? ಮದುವೆ, ಅತಿಯಾದ ಯೋಚನೆ, ಇಲ್ಲದ ಸಮಸ್ಯೆಯನ್ನು ಊಹಿಸಿಕೊಂಡು ಕೊರಗುವುದು, ಚಿಕ್ಕ ವಿಷಯಕ್ಕೂ ಅತಿಯಾಗಿ ತಲೆಕೆಡಿಸಿಕೊಳ್ಳುವುದು ಮತ್ತು ಕೆಲವೊಮ್ಮೆ ನಿಮ್ಮದೇ ಜನರನ್ನು ಅತಿಯಾಗಿ ಟೀಕಿಸುವುದು. ಈ ಗುಣಗಳಿಂದಲೇ ಕಳೆದ ವರ್ಷದಲ್ಲಿ ನೀವು ಅನೇಕ ಸಂಬಂಧಗಳನ್ನು ಮತ್ತು ಅವಕಾಶಗಳನ್ನು ಕಳೆದುಕೊಂಡಿದ್ದೀರಾ. ಆದರೆ 2026ರಲ್ಲಿ ಈ ಸ್ವಭಾವವನ್ನು ಬದಿಗಿಟ್ಟು ಗ್ರಹಗಳ ಬಲವನ್ನು ಹೇಗೆ ಬಲಪಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಮುಖ್ಯ ವಿಚಾರ. 2026 ಕನ್ಯಾ ರಾಶಿಯವರಿಗೆ ಒಂದು ವಿಶೇಷವಾದ ವರ್ಷ. ಈ ವರ್ಷದ ಪ್ರಮುಖ ಗ್ರಹ ಸಂಚಾರಗಳನ್ನು ನೋಡುವುದಾದರೆ, ಗುರುಗ್ರಹದ ಅನುಗ್ರಹ ನಿಮ್ಮ ಮೇಲೆ ವಿಶೇಷವಾಗಿ ಬೀರಲಿದೆ. ಶನಿ ಮಹಾತ್ಮನು ಕರ್ಮದಾತ. ನಿಮಗೆ ಪಾಠ ಕಲಿಸಲು ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಅಥವಾ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳುವ ಸಂದರ್ಭಗಳಲ್ಲಿ ಗಜಕೇಶರಿ ಯೋಗ ಅಥವಾ ಅಖಂಡ ಸಾಮ್ರಾಜ್ಯ ಯೋಗದಂತಹ ಫಲಗಳನ್ನು ನೀವು ಅನುಭವಿಸಲಿದ್ದೀರಿ. ಇಷ್ಟು ದಿನ ತಡೆ ಹಿಡಿಯಲ್ಪಟ್ಟಿದ್ದ ಭಾಗ್ಯದ ಬಾಗಿಲು ತೆರೆಯಲಿದೆ. ರಾಹು ಮತ್ತು ಕೇತುಗಳು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಮತ್ತು ವೃತ್ತಿಪರ ಮಾರ್ಗದಲ್ಲಿ ಪರೀಕ್ಷಿಸಿದರು. ಅಂತಿಮ ಜಯ ನಿಮ್ಮದಾಗಲಿದೆ. ಹಾಗಾದರೆ ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಈ ಬದಲಾವಣೆ ಹೇಗಿರಲಿದೆ ಎಂದು ನೋಡೋಣ. ಮೊದಲಿಗೆ ವೃತ್ತಿ ಜೀವನ. ಕನ್ಯಾ ರಾಶಿಯವರೇ, ನೀವು ಕೆಲಸದಲ್ಲಿ ದಕ್ಷರು, ಆದರೆ ಕಳೆದ ವರ್ಷ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿರಲಿಲ್ಲ. 2026ರಲ್ಲಿ ಶನಿ ಮತ್ತು ಗುರುವಿನ ಸಂಯೋಜನೆಯು ನಿಮಗೆ ಕರ್ಮಸಿದ್ಧಿ ಯೋಗವನ್ನು ತರುತ್ತಿದೆ. ಯಾರು ನಿರುದ್ಯೋಗಿಗಳಾಗಿದ್ದೀರೋ, ಯಾರೇ ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀರೋ, ಕೆಲಸ ಸಿಗದೆ ಖಾಲಿ ಕೈಯಲ್ಲಿ ಕೂತಿದ್ದೀರೋ, ಅವರಿಗೆ 2026ರ ಮೇ ತಿಂಗಳ ನಂತರ ಅತ್ಯುತ್ತಮ ಅವಕಾಶಗಳು ಅರಸಿ ಬರಲಿವೆ. ನೀವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರಲಿ, ನಿಮ್ಮ ಕೆಲಸದ ನಿಖರತೆ ಮತ್ತು ಅಚ್ಚುಕಟ್ಟನ್ನು ಈ ವರ್ಷ ದೊಡ್ಡ ಮನ್ನಣೆಗೆ ಸಿಗಲಿದೆ. ಆದರೆ ಒಂದು ಎಚ್ಚರಿಕೆ ವಿಷಯ ಏನಪ್ಪ ಅಂದರೆ, ಸಹೋದ್ಯೋಗಿಗಳ ತಪ್ಪುಗಳನ್ನು ಹುಡುಕಿ ಅವರ ಮುಂದೆ ಹೇಳಬೇಡಿ. ನಿಮ್ಮ ನೇರವಾದ ಮಾತು ಅವರಿಗೆ ಚುಚ್ಚಬಹುದು, ಇದರಿಂದ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಇನ್ನು ರಾಜಕೀಯದಿಂದ ಸ್ವಲ್ಪ ದೂರವಿದ್ದು ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ಮಾತ್ರ ಈ ವರ್ಷ ಅಂತ್ಯದಲ್ಲಿ ನೀವು ಸುಖವನ್ನು ಕಾಣಬಹುದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆರೋಗ್ಯವು ನಿಮ್ಮನ್ನು ಕೆಡಿಸಬಹುದು. ಕೆಲಸವು ಹಂಚುವುದನ್ನು ಕಲಿಯಿರಿ. ಈ ವರ್ಷ ನೀವು ಅತ್ಯುತ್ತಮ ಸ್ಥಾನಕ್ಕೆ ಹೋಗಬಹುದು. ಬೇರೆ ಬೇರೆ ಭಾಷೆಯನ್ನು ಕಲಿಯುವುದು ಅಥವಾ
ಡೇಟಾ ಅನಾಲಿಸಿಸ್ ಅಂತಹ ಹೊಸ ಸ್ಕಿಲ್ ಕಲಿಯುವುದು ಯೋಗವಿದೆ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವನ್ನು ತಂದುಕೊಡಲಿದೆ. ಕನ್ಯಾ ರಾಶಿಯವರು ತುಂಬ ಲೆಕ್ಕಾಚಾರದ ಮನುಷ್ಯರು. 1 ರೂಪಾಯಿ ಕೂಡ ಖರ್ಚು ಮಾಡಲು ಲೆಕ್ಕವನ್ನು ಹಾಕುವಂತಹ ಸ್ವಭಾವವು ಇವರದಾಗಿರುತ್ತದೆ. 2025ರಲ್ಲಿ ನೀವು ಮಾಡಿದ ಲೆಕ್ಕಾಚಾರದ ತಪ್ಪುಗಳನ್ನು ಈ ವರ್ಷವೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನೀವು ಸಾಲದ ಸುಳಿಗೆ ಸಿಕ್ಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಬೇರೆಯವರ ಮಾತು ಕೇಳಿ ಹೂಡಿಕೆ ಮಾಡಬೇಡಿ. 2026ರಲ್ಲಿ ನಿಮ್ಮ ಆದಾಯ ಸ್ಥಿರವಾಗಿರುತ್ತದೆ ಮತ್ತು ಏರಿಕೆಯ ಹಾದಿಯಲ್ಲಿರುತ್ತದೆ. ಲಾಟರಿ ಅಥವಾ ಜೂಜಿನಂತಹ ಅಡ್ಡದಾರಿಗಳನ್ನು ಹಿಡಿಯಬೇಡಿ. ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಗಳಿಸಿದ ಹಣವೇ ನಿಮ್ಮ ಕೈ ಹಿಡಿಯುತ್ತದೆ. ಈ ವರ್ಷ ನೀವು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಕನ್ಯಾ ರಾಶಿಯವರ ದಾಂಪತ್ಯ ಜೀವನ ಯಾವಾಗಲೂ ಒಂದು ಸವಾಲು. ಯಾಕೆಂದರೆ ನೀವು ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚಾಗಿ ಸಂಗಾತಿ ಹೇಗೆ ಇರಬೇಕು ಎಂಬ ನಿಯಮಗಳನ್ನು ಹಾಕುತ್ತೀರಿ. 2026ರಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸಬೇಕಾದರೆ ನಿಮ್ಮ ಟೀಕೆ ಮಾಡುವ ಗುಣವನ್ನು ಬಿಟ್ಟು ಬಿಡಬೇಕು. ಸತಿಪತಿಯರ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಅಥವಾ ಡೈವರ್ಸ್ವರೆಗೂ ಹೋಗಿರುವ ಕೇಸುಗಳು ಈ ವರ್ಷ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿದೆ. ಗ್ರಹಗಳ ಬದಲಾವಣೆಯಿಂದಾಗಿ ವಿಚ್ಛೇದನ ಬಯಸುವವರಿಗೆ ಬಿಡುಗಡೆ ಸಿಗಬಹುದು ಅಥವಾ ಮನಸ್ಸು ಬದಲಾಗಿಸಿ ಒಟ್ಟಿಗೆ ಬಾಳುತ್ತೀವಿ ಎಂಬ ಯೋಚನೆ ಇರುವವರು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮುಂದೆ ನಡೆಯಬಹುದು. ಇದು ಅದೃಷ್ಟದ ವರ್ಷ. ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆಯೂ ಕೂಡ ಇದೆ. ಶುಭ ಕಾರ್ಯಗಳು ಮುಂದೆ ಮದುವೆಗಳು ನಡೆಯಲಿವೆ. ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್, ಮೆಡಿಕಲ್ ಅಥವಾ ಅಕೌಂಟೆನ್ಸಿ ಓದುತ್ತಿರುವ ವ್ಯಕ್ತಿಗಳಿಗೆ, ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಜಯ ಕಾದಿದೆ. ವಿದೇಶಕ್ಕೆ ಹೋಗಿ ಓದಬೇಕು ಅಥವಾ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಎಂಬ ಕನಸು ನನಸಾಗಲಿದೆ. ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ವಿಶಿಷ್ಟ ಸ್ಕಿಲ್ ಕಲಿಯುವ ಯೋಗ ಈ ವರ್ಷ ನಿಮಗಿದೆ. ಅಂದರೆ ನೀವು ಓದುತ್ತಿರುವ ಸಬ್ಜೆಕ್ಟ್ ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಶೇರ್ ಮಾರ್ಕೆಟಿಂಗ್ನಂತಹ ಹೊಸ ವಿದ್ಯೆಯನ್ನು ಕಲಿತು ಅದರಿಂದಲೇ ಜೀವನ ರೂಪಿಸಿಕೊಳ್ಳುವ ಬುದ್ಧಿವಂತಿಕೆ ನಿಮಗೆ ಬರಲಿದೆ. ಸ್ವಂತ ಸೂರು ಪ್ರತಿಯೊಬ್ಬರು ಕನಸು. ಕನ್ಯಾ ರಾಶಿಯವರಿಗೆ 2026ರಲ್ಲಿ ಗೃಹ ಲಾಭ ಯೋಗವಿದೆ. ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗುವ ಅವಕಾಶಗಳು ಹೆಚ್ಚಾಗಿ ಬಂದಿದೆ ಎಂದು ಹೇಳಬಹುದು. ವರ್ಷದ ಆರಂಭದಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟು ಎದುರಾದರೂ ಬ್ಯಾಂಕ್ ಲೋನ್ ಸುಲಭವಾಗಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕನಸು ನನಸಾಗಲಿದೆ. ಗೃಹಿಣಿಯರಿಗೆ ವಿಶೇಷವಾಗಿ ಚಿನ್ನಾಭರಣ ಖರೀದಿಸುವ ಯೋಗವಿದೆ. ನೀವು ಕೂಡಿಟ್ಟ ಸಣ್ಣ ಅಥವಾ ಪುಟ್ಟ ಬ್ಯಾಂಕ್ ಖಾತೆಯಲ್ಲಿರ ಹಣವಾಗಿರಬಹುದು. ಫಂಡ್ ಮೂಲಕ ಬಂದ ಹಣದಿಂದ ಒಡವೆ ಎಲ್ಲವನ್ನು ಖರೀದಿಸುವ ಯೋಗವಿದೆ. ಆಸ್ತಿಯಲ್ಲಿ ಉಳಿತಾಯವಾಗಲಿದೆ. ಯಾರು ಕೋರ್ಟ್ ಮೆಟ್ಟಿಲು ಹತ್ತಿದ್ದೀರೋ ಅವರಿಗೆ ಈ ಮಾತು ಬಹಳ ಮುಖ್ಯ. ಜಮೀನು ತಂಟೆ ತಾಪತ್ರಯಗಳು ಅಥವಾ ಆಸ್ತಿ ವಿವಾದಗಳು ಈ ವರ್ಷ ನಿಮ್ಮ ಪರವಾಗಿ ಆಗುವ ಸಾಧ್ಯತೆ ಇದೆ. ಆದರೆ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ ಎಂದು ಗ್ರಹಗಳು ಸೂಚಿಸುತ್ತಿವೆ. ಅಹಂಕಾರವನ್ನು ಬಿಟ್ಟು ಸ್ವಲ್ಪ ರಾಜಿ ಮಾಡಿಕೊಂಡರೆ ದೊಡ್ಡ ಆಸ್ತಿಯನ್ನು ನಿಮ್ಮ ಕೈಗೆ ಪಡೆದುಕೊಳ್ಳಬಹುದು. ಕಾನೂನು ಹೋರಾಟದಲ್ಲಿ ಜಯ ಸಿಗದೇ ಇರಬಹುದು, ಆದರೆ ತಾಳ್ಮೆ ಮುಖ್ಯ ಮತ್ತು ಈ ವರ್ಷ ಆ ತಾಳ್ಮೆಗೆ ಪ್ರತಿಫಲವಾಗಿ ಸಿಗಲಿದೆ. ಆರೋಗ್ಯವೇ ಭಾಗ್ಯ. ಕನ್ಯಾ ರಾಶಿಯವರೇ, ನಿಮಗೆ ಈ ಸಾಮಾನ್ಯವಾಗಿ ನರ ದೌರ್ಬಲ್ಯ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಹೆಚ್ಚು ಕಾಡುತ್ತವೆ. 2026ರಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ಆದರೆ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕು. ಮನೆಯಲ್ಲಿರುವ ವೃದ್ಧರ ಬಗ್ಗೆ ಆರೋಗ್ಯ ಏರುಪೇರಾಗಬಹುದು. ಆಸ್ಪತ್ರೆ ಖರ್ಚುಗಳು ಬರಬಹುದು. ತೀರ್ಥಯಾತ್ರೆಗೆ ಹೋಗುವ ಯೋಗವಿರಬಹುದು. ಪೋಷಕರನ್ನು ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಬನ್ನಿ. ಇದರಿಂದ ಅವರ ಪಾಪಗಳು ಮುಕ್ತಿಯಾಗಿ ಮನಸ್ಸಿಗೆ ಆರೋಗ್ಯ, ನೆಮ್ಮದಿ ಸಿಗುತ್ತದೆ. ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಮತ್ತು ಧ್ಯಾನವನ್ನು ಈ ವರ್ಷ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ಆರಂಭದಲ್ಲಿ ಹೇಳಿದ್ದೇ ಎಲ್ಲವೂ ಸುಗಮವಾಗಿ ಆಗುವುದರಿಂದ 2026ರಲ್ಲಿ ನೀವು ಎದುರಿಸಬೇಕಾದ ಒಂದು ಕಠಿಣ ಸವಾಲು ಎಂದರೆ ಅದು ನಂಬಿಕೆ ದ್ರೋಹ ಅಥವಾ ಗುಪ್ತ ಶತ್ರುಗಳು. ನಿಮ್ಮ ಅತಿ ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರೇ ನಿಮ್ಮ ಹೇಳಿಕೆಯನ್ನು ಸಹಿಸದೆ ನಿಮ್ಮ ಹಿಂದೆ ಸಂಚು ರೂಪಿಸಬಹುದು. ನಿಮ್ಮ ಸೀಕ್ರೆಟ್ಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮವರೇ ಅಲ್ವಾ
ಅಂತ ನಂಬಿ ಯಾವುದೇ ವಿಷಯವನ್ನು ಹೇಳಿ ನಾಳೆ ನಿಮ್ಮ ತೊಂದರೆಗೆ ಅವಕಾಶವನ್ನು ಮಾಡಿಕೊಳ್ಳಬೇಡಿ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಈ ಬಗ್ಗೆ ಎಚ್ಚರವಿರಲಿ. ಈ ಎಲ್ಲ ಸಮಸ್ಯೆಗಳಿಗೆ ಮತ್ತು 2026 ಸುವರ್ಣವಾಗಿ ವರ್ಷವನ್ನಾಗಿ ಮಾಡಿಕೊಳ್ಳಲು ಸರಳವಾದ ಪರಿಹಾರ ಇಲ್ಲಿದೆ. ಪ್ರತಿ ಬುಧವಾರ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಜಪಿಸಿ. ಇದು ಕನ್ಯಾ ರಾಶಿಯವರಿಗೆ ಸಂಜೀವಿನಿ ಇದ್ದಂತೆ. ಬುಧವಾರದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದಕ್ಕೆ ಪ್ರಯತ್ನಪಡಿ. ಹಸಿರು ಬೇಳೆಗಳನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಅಕ್ಕಿಯಲ್ಲಿ ಅಥವಾ ಹಸುಗಳಿಗೆ ತಿನ್ನಿಸಿ. ಇದು ಬುಧ ಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡಿ. ಹಾಗೆಯೇ ಆ ತುಳಸಿಯನ್ನೇ ಪ್ರಸಾದವಾಗಿ ಸ್ವೀಕರಿಸಿ. ವಿಘ್ನಗಳು ಬರದಂತೆ ತಡೆಯಲು ಸಂಕಷ್ಟಹರ ಚತುರ್ಥಿಯಂದು ಗಣಪತಿಗೆ ಗರಿಕೆ ಅರ್ಪಿಸಿ. ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಸಿ. ಇನ್ನು ಹೇಳಬೇಕೆಂದರೆ ಈ ರಾಶಿಯವರಿಗೆ 2026 ಜ್ಞಾನ ಮತ್ತು ಏಳಿಗೆಯ ವರ್ಷ. ನಿಮ್ಮ ವಿಮರ್ಶಾತ್ಮಕ ಗುಣವನ್ನು ಸ್ವಲ್ಪ ಕಡಿಮೆ ಮಾಡಿ ಜನರನ್ನು ಪ್ರೀತಿಸುವುದನ್ನು ಕಲಿಯಿರಿ. ಈ ವರ್ಷ ನೀವು ರಾಜರಂತೆ ಬದುಕುತ್ತೀರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸ್ನೇಹಿತರಿಗೆ ಕಳುಹಿಸಿ. ಎಲ್ಲರಿಗೂ ಧನ್ಯವಾದಗಳು.